ಹಲೋ ಫ್ರೆಂಡ್ಸ್, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಸೊ HDFC ಬ್ಯಾಂಕ್ ಕಡೆಯಿಂದ ವಿದ್ಯಾರ್ಥಿಗಳಿಗೆ 75,000 ರೂಪಾಯಿಗಳವರೆಗೂ ಉಚಿತ ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಹೌದು, ನೀವು 1ನೇ ತರಗತಿಯಿಂದ 12ನೇ ತರಗತಿ ಓದುತ್ತಿರಲಿ, ITI, ಡಿಪ್ಲೊಮೊ, ಡಿಗ್ರಿ ಅಥವಾ PG ಮಾಡುತ್ತಿರಲಿ, ಪ್ರತಿಯೊಬ್ಬರು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಯಾವುದೇ ಎಕ್ಸಾಮ್ ಇಲ್ಲ, ಇಂಟರ್ವ್ಯೂ ಇಲ್ಲ. ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಐತಿ. ಸೊ ಕೊನೆವರೆಗೂ ನೋಡಿರಿ. ನೆಕ್ಸ್ಟ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟ್ ನೋಡಿರಿ, HDFC ಸ್ಕಾಲರ್ಶಿಪ್ 2026. ಸೊ 75,000 ಫಾರ್ ಆಲ್ ಸ್ಟೂಡೆಂಟ್ಸ್ ಅಂತಂದರೆ ಎಲ್ಲ ಭಾರತೀಯ ವಿದ್ಯಾರ್ಥಿಗಳಿಗೆ 75,000 ಸ್ಕಾಲರ್ಶಿಪ್ಪು HDFC ಬ್ಯಾಂಕ್ ಕಡೆಯಿಂದ ಸಿಗ್ತಾ ಇದೆ. ಸೊ ನೆಕ್ಸ್ಟು ಸ್ಕಾಲರ್ಶಿಪ್ ಮೊತ್ತವನ್ನು ನೋಡೋದಾತಂತಂದ್ರೆ 15,000ದಿಂದ 75,000ವರೆಗೆ ವಿದ್ಯಾರ್ಥಿಯ ವಿಭಾಗ ಆಧರಿಸಿ ಅಂತಂದರೆ 1ನೇ ತರಗತಿಯಿಂದ 7ನೇ ತರಗತಿ, ಸೊ ಇದೆಲ್ಲ ಇದೆ. ಆಮೇಲೆ 7ನೇ ತರಗತಿಯಿಂದ 12ನೇ ತರಗತಿವರೆಗೆ ಎಷ್ಟು, ಸೊ ಇದನ್ನೆಲ್ಲ ಮಾಹಿತಿನ ಕೊಡ್ತೀನಿ. ಸೊ ಅದಕ್ಕೆ ಕೊನೆವರೆಗೂ ವಿಡಿಯೋನ ನೋಡಿ, ಆಯಿತಾ. ಅಂತಿಮ ದಿನಾಂಕವನ್ನು ನೋಡೋದಾದರೆ 31 ಆಗಸ್ಟ್ 2026ಕ್ಕೆ ಎಂಡ್ ಆಗ್ತೈತಿ. ಸೊ ಎಲ್ಲರೂ ಅಪ್ಲೈ ಮಾಡಿರಿ, ಓಕೆ. ನೆಕ್ಸ್ಟು ಸ್ಕಾಲರ್ಶಿಪ್ ಮುಖ್ಯ ಅಂಶಗಳನ್ನು ನೋಡೋದಾತಂದ್ರೆ ಅರ್ಹತೆ ಏನಿರಬೇಕಪ್ಪ ಅಂತಂದ್ರೆ ಭಾರತದಾದ್ಯಂತ ಇರುವ ಎಲ್ಲ ಅಂತಂದರೆ ಆಲ್ ಇಂಡಿಯಾ ಅಂತಂದರೆ ಭಾರತೀಯ ಎಲ್ಲ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸ್ಬೋದು. ಅರ್ಜಿ ಶುಲ್ಕ ಎಷ್ಟೈತಪ್ಪ ಅಂತಂದ್ರೆ 100% ಉಚಿತ ಐತಿ. ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ. ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾತಂದರೆ ಯಾವುದೇ ಪರೀಕ್ಷೆ ಇಲ್ಲ ಅಥವಾ ಸಂದರ್ಶನ ಇಲ್ಲ. ಅಂಕಗಳು ಮತ್ತು ಆದಾಯದ ಆಧಾರದ ಮೇಲೆ ನೇರ ಆಯ್ಕೆ ಆಗ್ತೈತಿ. ಅಂತಂದರೆ ಸ್ಕಾಲರ್ಶಿಪ್ ಬಿಡುಗಡೆ ಮಾಡೋಕೆ ನಿಮ್ಮನ್ನು ಯಾವ ರೀತಿ ಆಯ್ಕೆ ಮಾಡ್ಕೊಳ್ತಾರಪ್ಪ ಅಂತಂದ್ರೆ ಪರೀಕ್ಷೆ ನಡೆಸೋದಿಲ್ಲ ಅಥವಾ ಸಂದರ್ಶನ ಇರೋದಿಲ್ಲ. ಅಂಕಗಳ ಮತ್ತು ಆದಾಯದ ಮೇಲೆ ಏನು ಮಾಡ್ತಾರೆ, ನೇರ ಆಯ್ಕೆನ ಮಾಡ್ಕೊಳ್ತಾರೆ. ಹಣ ವರ್ಗಾವಣೆ ಯಾವ ರೀತಿ ಆಗ್ತೈತಪ್ಪ ಅಂತಂದ್ರೆ ಸ್ಕಾಲರ್ಶಿಪ್ ಹಣವು ನೇರವಾಗಿ ಅಭ್ಯರ್ಥಿಯ HDFC ಅಥವಾ ಯಾವುದೇ ಬ್ಯಾಂಕ್ ಖಾತೆಗೆ ಜಮೆ ಆಗ್ತೈತಿ, ಓಕೆ. ನೆಕ್ಸ್ಟು ವರ್ಗವಾರು ಅರ್ಹತೆ ಮತ್ತು ಸ್ಕಾಲರ್ಶಿಪ್ ಮೊತ್ತವನ್ನು ನೋಡೋದಾತಂದ್ರೆ HDFC ಪರಿವರ್ತನಾ ಸ್ಕಾಲರ್ಶಿಪ್ ಯೋಜನೆಯಲ್ಲಿ ವಿದ್ಯಾರ್ಥಿಗಳನ್ನು 3 ಪ್ರಮುಖ ವಿಭಾಗಗಳಿಗೆ ಏನು ಮಾಡ್ಯಾರ, ವಿಂಗಡಣೆ ಮಾಡ್ಯಾರ. ಎಷ್ಟು ಭಾಗಗಳಾಗಿ? 3 ಭಾಗಗಳಾಗಿ, ಪ್ರಮುಖ ವಿಭಾಗಗಳಾಗಿ ವಿಂಗಡಣೆ ಮಾಡ್ಯಾರ. ನೆಕ್ಸ್ಟ್ ವಿಭಾಗಗಳ ಮತ್ತು ಅದರ ಅರ್ಹತಾ ಕೋರ್ಸ್ಗಳು ಮತ್ತು ಕನಿಷ್ಠ ಅಂಕಗಳು ಮತ್ತು ಆದಾಯದ ಮಿತಿಯನ್ನು ಮತ್ತು ಸ್ಕಾಲರ್ಶಿಪ್ ಮೊತ್ತ ಎಷ್ಟು ಬರ್ತೈತಿ ಅನ್ನೋದನ್ನು ಈಗ ನಾವು ನೋಡುತ್ತಾ ಹೋಗೋಣ, ಓಕೆ. ವಿಭಾಗ 1 ಶಾಲಾ ವಿದ್ಯಾರ್ಥಿಗಳು ಮತ್ತು ಡಿಪ್ಲೊಮೊ. ಯಾವುದಪ್ಪ ಅಂತಂದ್ರೆ ಶಾಲಾ ವಿದ್ಯಾರ್ಥಿಗಳು ಮತ್ತು ಡಿಪ್ಲೊಮೊ. ಸೊ ಅಂತಂದ್ರೆ ಅರ್ಹತಾ ಕೋರ್ಸ್ಗಳು ಯಾವುದಪ್ಪ ಅಂತಂದ್ರೆ 1ನೇ ತರಗತಿಯಿಂದ 12ನೇ ತರಗತಿವರೆಗೆ ಮತ್ತು ITI ಮತ್ತು ನೆಕ್ಸ್ಟು ಪಾಲಿಟೆಕ್ನಿಕ್, ಡಿಪ್ಲೊಮೊ ಅಥವಾ ಸರ್ಟಿಫಿಕೇಷನ್ ಕೋರ್ಸ್ ಯಾವುದೇ ಮಾಡಿದ್ರು ಏನು ಮಾಡಿರ್ಬೇಕಪ್ಪ ಅಂತಂದ್ರೆ ಕನಿಷ್ಠ ಅಂಕಗಳು ಎಷ್ಟಿರಬೇಕಪ್ಪ ಅಂತಂದ್ರೆ ಹಿಂದಿನ ತರಗತಿಯಲ್ಲಿ ಕನಿಷ್ಠ 55% ಅಂಕಗಳನ್ನು ತೊಗೊಂಡಿರಬೇಕು. ನೆಕ್ಸ್ಟು ಕುಟುಂಬದ ವಾರ್ಷಿಕ ಆದಾಯ ಎಷ್ಟಿರಬೇಕಪ್ಪ ಅಂತಂದ್ರೆ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಅಂತಂದರೆ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ನೆಕ್ಸ್ಟು ಸ್ಕಾಲರ್ಶಿಪ್ ಮೊತ್ತವನ್ನು ನೋಡೋದಾತಂದ್ರೆ 1ರಿಂದ 6ನೇ ತರಗತಿಯವರಿಗೆ 15,000, 7ರಿಂದ 12ನೇ ತರಗತಿಯವರಿಗೆ ಮತ್ತು ITIದವರಿಗೆ, ಡಿಪ್ಲೊಮೊದವರಿಗೆ 18,000, 1ರಿಂದ 6ನೇ ತರಗತಿಯವರಿಗೆ 15, ಮತ್ತು ನೆಕ್ಸ್ಟು 7ರಿಂದ 12ನೇ ತರಗತಿಯವರಿಗೆ ಮತ್ತು ITIದವರಿಗೆ, ಡಿಪ್ಲೊಮೊದವರಿಗೆ 18,000 ಇರ್ತೈತಿ. ಸೊ ನೆಕ್ಸ್ಟು ವಿಭಾಗ 2 ಅಂತಂದರೆ ವಿಭಾಗ 2ರಲ್ಲಿ ಯಾವ್ಯಾರು ಬರ್ತಾರಪ್ಪ ಅಂತಂದ್ರೆ ಪದವಿ ವಿದ್ಯಾರ್ಥಿಗಳು, ಅಂಡರ್ ಗ್ರ್ಯಾಜುಯೇಟ್, ಓಕೆ. ಯಾವುದ್ಯಾವ್ದಪ್ಪ ಅಂತಂದರೆ BA, BCom, BSc ಸಾಮಾನ್ಯ ಪದವಿ ಅಂತ ಕರಿತೀವಿ ನಾವು, BA, BCom, BScನ. ಮತ್ತು ನೆಕ್ಸ್ಟು BTech, BCA, BBA, MBBS, LLB, ನರ್ಸಿಂಗ್ ಅಂತಂದರೆ ವೃತ್ತಿಪರ ಪದವಿ ಬರ್ತಾವೆ ಇವೆಲ್ಲ. ಸೊ ಇವಕ್ಕೆಲ್ಲ ಏನಿರ್ತದೆ ಅಂದ್ರೆ 12ನೇ ತರಗತಿ ಅಥವಾ ಹಿಂದಿನ ವರ್ಷದಲ್ಲಿ ಕನಿಷ್ಠ 55% ಅಂಕಗಳು. ಅಂತಂದರೆ ನೀವು BA ಫಸ್ಟ್ ಸೆಮ್ ಇರ್ಬೋದು ಅಥವಾ BCom ಫಸ್ಟ್ ಸೆಮ್ಮು, ಸೆಕೆಂಡ್ ಸೆಮ್ಮು. ಸೊ ಯಾವುದೇ ಅಂತಂದರೆ 12ನೇ ತರಗತಿ ಮುಗಿಸಿ ಫಸ್ಟ್ ನೀವು ಡಿಗ್ರಿಗೆ ಬಂದಿದ್ದರೂ ಕೂಡ 12ನೇ ತರಗತಿಯಲ್ಲಿ 55% ಇರಬೇಕು. ನೀವೇನಾದರೂ ಫಸ್ಟ್ ಸೆಮ್ ಮುಗಿಸಿ ಬಂದಿದ್ದರೆ ಅದರಲ್ಲೂ ಕೂಡ 55% ಇರಬೇಕು. ನೆಕ್ಸ್ಟು ವಾರ್ಷಿಕ ಆದಾಯ, ಕುಟುಂಬದ ವಾರ್ಷಿಕ ಆದಾಯ ಎಷ್ಟಿರಬೇಕು, 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು, ಓಕೆ. ನೆಕ್ಸ್ಟು ಸಾಮಾನ್ಯ ಪದವಿ ಅಂತಂದರೆ ಜನರಲ್ ಗ್ರ್ಯಾಜುಯೇಷನ್ ಆಗಲೇ ಹೇಳಿದ್ನಲ್ಲ, BA, BCom, BScದವರಿಗೆ 30,000ವರೆಗೆ ಸಿಗುತ್ತೆ. ಮತ್ತು ವೃತ್ತಿಪರ ಪದವೀಧರರಿಗೆ 50,000 ಸಿಗ್ತೈತಿ. ಅಂತಂದ್ರೆ ಪ್ರೊಫೆಷ್ನಲ್ ಗ್ರ್ಯಾಜುಯೇಷನ್ದವ್ರಿಗೆ 50,000. ಅಂತಂದರೆ ಯಾವ್ಯಾವ ಬರ್ತಾವಪ್ಪ ಅಂತಂದರೆ ಇಲ್ಲಿ BTech, BCA, BBA, MBBS, LLB, ನರ್ಸಿಂಗು, ಓಕೆ, ಇವೆಲ್ಲ ಬರ್ತಾವೆ. ಇವರಿಗೆ 50,000 ಸಿಗ್ತೈತಿ. ನೆಕ್ಸ್ಟು ವಿಭಾಗ 3 ಸ್ನಾತಕೋತ್ತರ ಪದವಿ, ಪೋಸ್ಟ್ ಗ್ರ್ಯಾಜುಯೇಷನ್ ಯಾವ್ಯಾವ ಬರ್ತಾವೆ, MCom, MSc, MA ಅಂತಂದರೆ ಸಾಮಾನ್ಯ PG ಮತ್ತು MBA, MTech ವೃತ್ತಿಪರ PG ಬರ್ತವೆ, ಪೋಸ್ಟ್ ಗ್ರ್ಯಾಜುಯೇಷನ್ ಅಂತೇಳಿ. ಪದವಿಯಲ್ಲಿ ಕನಿಷ್ಠ ಎಷ್ಟು ತೊಗೊಂಡಿರಬೇಕು, 55% ಅಂಕಗಳು. ನೆಕ್ಸ್ಟು ಕುಟುಂಬದ ಆದಾಯ ನೋಡೋದಾತಂದರೆ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಸಾಮಾನ್ಯ PG ಅವರಿಗೆ 35,000 ಸ್ಕಾಲರ್ಶಿಪ್ ಬರ್ತೈತಿ. ನೆಕ್ಸ್ಟ್ ವೃತ್ತಿಪರ PGದವರಿಗೆ 75,000
ಸ್ಕಾಲರ್ಶಿಪ್ ಬರ್ತೈತಿ. ನೆಕ್ಸ್ಟ್ ಇಲ್ಲಿ ವಿಶೇಷ ಆದ್ಯತೆ ನೋಡೋದಾದ್ರೆ ಕಳೆದ 3 ವರ್ಷಗಳಲ್ಲಿ ಕುಟುಂಬದಲ್ಲಿ ಯಾವುದೇ ರೀತಿಯ ಆರ್ಥಿಕ ಅಥವಾ ವೈಯಕ್ತಿಕ ಸಂಕಷ್ಟಗಳನ್ನು ಎದುರಿಸಿದ್ದಲ್ಲಿ ಅಂತಹ ವಿದ್ಯಾರ್ಥಿಗಳಿಗೆ ಆಯ್ಕೆಯಲ್ಲಿ ಮೊದಲ ಆದ್ಯತೆ ನೀಡಲಾಗ್ತೈತಿ. ಅಗತ್ಯ ದಾಖಲೆಗಳನ್ನು ನೋಡೋದಾತಂದ್ರೆ ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಫೋಟೋ ಇರಬೇಕು. ನೆಕ್ಸ್ಟು ಅಂಕಪಟ್ಟಿ ಮುಂಭಾಗದ ಅಥವಾ ಹಿಂದಿನ ವರ್ಷದ ಅಂಕಪಟ್ಟಿ 2025-27 ಸಾಲಿನ ಅರ್ಹತಾ ಅಂಕಪಟ್ಟಿ ಇರಬೇಕು. ದಾಖಲಾತಿ ಪುರಾವೆ ನೋಡೋದಾತಂದ್ರೆ ಅಡ್ಮಿಷನ್ ಪ್ರೂಫ್, ಪ್ರಸ್ತುತ ವರ್ಷದ ಕಾಲೇಜು ಅಥವಾ ಶಾಲೆ ಫೀ ರಸೀದಿ, ಅಡ್ಮಿಷನ್ ಲೆಟರ್ ಅಥವಾ ID ಕಾರ್ಡ್ ಯಾವುದೇ ಇದ್ರೂ ನಡಿತೈತಿ. ನೆಕ್ಸ್ಟ್ ಬ್ಯಾಂಕ್ ವಿವರಗಳನ್ನು ನೋಡೋದಂದ್ರೆ ಅಭ್ಯರ್ಥಿಯ ಬ್ಯಾಂಕ್ ಪಾಸ್ಬುಕ್ ಕಾಪಿ ಅಥವಾ ಕ್ಯಾನ್ಸಲ್ ಮಾಡಿದ ಚೆಕ್ ಅಕೌಂಟ್ ನಂಬರ್ ಸ್ಪಷ್ಟವಾಗಿ ಕಾಣಿಸ್ತಾ ಇರಬೇಕು, ಅಂಥದ್ದೊಂದು ಜೆರಾಕ್ಸ್. ನೆಕ್ಸ್ಟ್ ಆದಾಯ ಪ್ರಮಾಣ ಪತ್ರ, ಇನ್ಕಮ್ ಪ್ರೂಫ್. ಓಕೆ, ಇನ್ಕಮ್ ಪ್ರೂಫ್ ಏನಿರಬೇಕಪ್ಪ ಅಂತಂದ್ರೆ ಸರ್ಕಾರಿ ಆದಾಯ ಪ್ರಮಾಣ ಪತ್ರ, ಅಫಿಡವಿಟ್ ಅಥವಾ ಗ್ರಾಮ ಪಂಚಾಯತ್ ಕಂದಾಯ ಅಧಿಕಾರಿಯಿಂದ ನೀಡಲ್ಪಟ್ಟ ಪ್ರಮಾಣ ಪತ್ರ. ಓಕೆ, ಕಾಸ್ಟ್ ಇನ್ಕಮ್ ಅಂತ ನಿಮ್ಮ ಹತ್ರ ಇದ್ದೇ ಇರ್ತೈತಿ. ಸಂಕಷ್ಟದ ಪುರಾವೆ ಅಂತಂದ್ರೆ ಅನ್ವಯಿಸಿದರೆ ಮಾತ್ರ, ಇಲ್ಲದಿದ್ದರೂ ಅರ್ಜಿ ಸಲ್ಲಿಸಬಹುದು. ಓಕೆ, ಅಂದ್ರೆ ಕ್ರೈಸಿಸ್ ಪ್ರೂಫ್ ಅಂತ ಬರ್ತೈತಿ. ಸೊ ಅದೇನಾದರೂ ನಿಮ್ಮ ಕಡೆ ಆ ಪುರಾವೆ ಇತ್ತಂತಂದ್ರೆ ಅದನ್ನು ಹಾಕಿದ್ರೆ ಮೊದಲೇ ಅದೇ ಸಿಗ್ತೈತಿ ನೋಡಿರಿ. ಅರ್ಜಿ ಸಲ್ಲಿಸುವ ವಿಧಾನವನ್ನು ನೋಡೋದಾತಂದ್ರೆ ಸ್ಕಾಲರ್ಶಿಪ್ನ ಅಧಿಕೃತ ಪೋರ್ಟಲ್ಗೆ ಅಂತಂದರೆ BUDDY ಬಡ್ಡಿ ಫೋರ್ ಸ್ಟಡಿ ಅಥವಾ HDFC ಪ್ರೈವೇಟರ್ ಅಂತ ಭೇಟಿ ನೀಡಿ. ನೆಕ್ಸ್ಟು ನಿಮ್ಮ ಇಮೇಲ್ ID ಅಥವಾ ಮೊಬೈಲ್ ಸಂಖ್ಯೆಯನ್ನು ಬಳಸಿ ನೋಂದಣಿ ಮಾಡಿಕೊಳ್ಳಿ, ರಿಜಿಸ್ಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಕೋರ್ಸ್ಗಳ ಸೂಕ್ತವಾದ ವಿಭಾಗವನ್ನು ಸ್ಕೂಲ್ UG PG ಆಯ್ಕೆ ಮಾಡಿ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ವೈಯಕ್ತಿಕ ವಿವರಗಳು, ಶೈಕ್ಷಣಿಕ ಅಂಕಗಳು, ಬ್ಯಾಂಕ್ ಖಾತೆ ವಿವರಗಳನ್ನು ಭರ್ತಿ ಮಾಡಬೇಕು. ಆಯಿತಾ. ನೆಕ್ಸ್ಟ್ ಅಗತ್ಯ ಇರುವ ಎಲ್ಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಫಾರ್ಮನ್ನು ಪರಿಶೀಲಿಸಿ ಉಚಿತವಾಗಿ ಸಬ್ಮಿಟ್ ಮಾಡಿ. ನೆಕ್ಸ್ಟ್ ಆಯ್ಕೆ ಪ್ರಕ್ರಿಯೆ, ಅರ್ಜಿ ಸಲ್ಲಿಸಿದ ನಂತರ ಪರಿಶೀಲನೆ ಅಂದರೆ ಪ್ರಕ್ರಿಯೆ ನಡೀತೈತಿ. ಅಂಕಗಳು ಮತ್ತು ಆಧಾರದ ಮೇಲೆ ಶಾರ್ಟ್ಲಿಸ್ಟ್ ಆದ ವಿದ್ಯಾರ್ಥಿಗಳಿಗೆ SMS ಅಥವಾ ಇಮೇಲ್ ಅಥವಾ ಫೋನ್ ಕಾಲ್ ಮೂಲಕ ಮಾಹಿತಿ ನೀಡಲಾಗ್ತೈತಿ. ನಂತರ ನೇರವಾಗಿ ಏನು ಮಾಡ್ತೈತಿ, ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ತೈತಿ. ಯೂಟ್ಯೂಬ್ ವಿಡಿಯೋ ಮಾಡಲು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇರ್ತೀನಿ. ಸೊ ನೆಕ್ಸ್ಟ್ ಮತ್ತೆ ಯಾವುದಾದ್ರೂ ಸ್ಕಾಲರ್ಶಿಪ್ ಬಂದರೆ ಮತ್ತು ಯಾವುದೇ ಒಂದು ಉದ್ಯೋಗದ ಮಾಹಿತಿ ಇದ್ದರೂ ನನ್ನ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಸೊ ದಯವಿಟ್ಟು ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೇಕು ಅಂದ್ಕೊಂಡ್ರಿ, ಈ ವಿಡಿಯೋ ನೋಡಿದ ಮೇಲೆ ಅಪ್ಲೈ ಮಾಡ್ಬೇಕು ಅನ್ಕೊಳತ್ತಿರಲ್ಲ, ಸೊ ಅವರೆಲ್ಲ ಅಪ್ಲೈ ಅಂತ ಕಾಮೆಂಟ್ ಮಾಡಿರಿ. ಸೊ ನೋಡಿರಿ, ಅಪ್ಲೈ ಮಾಡೋದು ಬಿಡಬೇಡ್ರಿ ಯಾವತ್ತು. ಅಂದ್ರೆ ಬಂತು ಬರಲಿಕ್ಕೆ ಇಲ್ಲ ಅಂತಂದ್ರೆ ಫ್ರೀ ಐತ್ರಿ, ಅಪ್ಲಿಕೇಶನ್ ಫೀ ಅಂತ ಇಲ್ಲ. ಸೊ ಹಾಕ್ರಿ ಆಯಿತಾ, ಹಾಕ್ರಿ. ಎಷ್ಟು ಬರ್ತಾವೆ ಅಂತಂದ್ರೆ ನಿಮ್ಮದೊಂದು ಯಾವುದೋ ಒಂದು ಫೀಸ್, ಏನೋ ಒಂದು ಟ್ಯೂಷನ್ ಫೀಸ್ ಆಗಿರ್ಬೋದು, ಕಾಲೇಜ್ ಫೀಸ್ ಆಗಿದ್ರು ಒಂದು ದಾಟಿತಂದ್ರೆ ನಿಮ್ಮ ಮನೆಯವ್ರಿಗೂ ಯೂಸ್ ಆಕೈತಿ, ನಿಮಗೂ ಯೂಸ್ ಆಕೈತಿ. ಆಯಿತಾ. ಮತ್ತು ಯಾವುದಕ್ಕೂ ಒಂದು ಒಳ್ಳೆಯ ಕೆಲಸಕ್ಕೆ ಬಳಸ್ಕೊಡ್ರಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮತ್ತು ಇನ್ನೊಂದು ನಿಮಗೇನಾದರೂ ಅಪ್ಲಿಕೇಶನ್ ಹಾಕಕ್ಕೆ ಬರ್ಲಿಕ್ಕಂದ್ರೆ ಹೇಳ್ರಿ. ಸೊ ನಾನು ಅಪ್ಲಿಕೇಶನ್ ಹೆಂಗೆ ಹಾಕೋದಂತೂ ಹೇಳಿ ವಿಡಿಯೋ ಮಾಡ್ತಾನೆ. ಧನ್ಯವಾದಗಳು.